ಲಿಯಂಬರ್ ಗ್ರಾಮ ಪಂಚಾಯತಲ್ಲಿ 5 ಮಂದಿ ಅಧ್ಯಕ್ಷರುಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಸಿಬ್ಬಂದಿ ತಗೊಂಡಿದ್ದಾರೆ ಅಂತೇಳಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇನ್ಕ್ವೈರಿ ಮಾಡಿ ಆರ್‌ಸಿದವರು ಇನ್ಕ್ವೈರಿ ಮಾಡಿ ಸರ್ಕಾರ ಕಳಿಸಿ ಸರ್ಕಾರದಿಂದ 6 ವರ್ಷ ಅವರಿಗೆ ಎಲೆಕ್ಷನ್ ನಿಲ್ಬಾರ್ದು ಅಂತೇಳಿ ಸರ್ಕಾರದವರು ಆದೇಶ ಮಾಡಿದ್ದಾರೆ. ಆದರೆ ಇಲ್ಲಿ ಪಿ.ಡಿ.ಒರು ಇರ್ತಾರೆ. ಪಿ.ಡಿ.ಒಗಳು ಅಧ್ಯಕ್ಷರುಗಳಿಗೆ ಸಜೆಷನ್ ಮಾಡೋದಿರುತ್ತೆ ಮತ್ತು ಅಧ್ಯಕ್ಷರುಗಳಿಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಒಂದು ಕಾನೂನು ಚೌಕಟ್ಟಿನಲ್ಲಿ 10 ಜನ ಇರಬೇಕು, 5 ಜನ ಇರಬೇಕು ಅಂತ ಒಂದು ನಿಯಮಾವಳಿ ಇರ್ತದೆ. ಸರ್ಕಾರದ ಪ್ರತಿಯೊಂದಕ್ಕೆ ನಿಯಮಾವಳಿ ಇರ್ತದೆ. ಆ ನಿಯಮಾವಳಿ ಭಾರ ಇದ್ದಿನ ಕಡೆದು ಹೊರಗಡೆ ಇದ್ದಿನ ಕಡೆ ಹೆಚ್ಚಿಗೆ ಸಿಬ್ಬಂದಿ ತಗೊಂಡಿದ್ದ ಕಡೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅಂತೇಳಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಎಲ್ಲ ಅಧಿಕಾರಿಗಳಿಗೆ ಕೇಳ್ತಂದ್ರೆ ಪ್ರತಿಯೊಬ್ಬರು ಈ ರೀತಿ ಮುಂದೆ ಘಟನೆ ನಡಿಲಾರದಂಗೆ ನೋಡಿಕೊಂಡು ಅಧಿಕಾರಿಗಳು ಒಬ್ಬರು ಓದಿ ಮಟ್ಟಿ ಬರ್ತಾರೆ ಅಂದರೆ ಅವರು ತಿಳಿಸ್ಬೇಕು. ತಿಳಿಲಾರ್ದ ಸದಸ್ಯರು ಇರಲಿ, ಅಧ್ಯಕ್ಷರಿರಲಿ, ಈ ರೀತಿ ಕಾನೂನ್ದಾಗ ಬರಲ್ರಿ, ಮುಂದೆ ಹಿಂಗೆ ಆಯ್ತದ ನೋಡ್ರಿ ಅಂತೇಳಿ ಅವ್ರು ಸಜೆಷನ್ ಹೇಳಿದ್ರೆ ಅದಕ್ಕಿಂತ ಮೇಲ್ಪಟ್ಟ ಅವ್ರು ಏನಾರ ದಬ್ಬಳಿಕೆ ಮಾಡಿ ಹೇಳಿದ್ರೆ ತಮ್ಮ ಕನ್ಸರ್ಟ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರಿಬೇಕು. ಆದರೆ ಇವ್ರು ಯಾವುದೂ ಮಾಡಿಲ್ಲ ಅಂಥೇಳಿ ಸರ್ಕಾರದವರು 6 ವರ್ಷ 5 ಪಿ.ಡಿ.ಒಗಳಿಗೆ 6 ಅಧ್ಯಕ್ಷಗಳಿಗೆ ಅನರ್ಹಗೊಳಿಸಿದ್ದಾರೆ. 6 ವರ್ಷ ಎಲೆಕ್ಷನ್ ನಿಲ್ಬಾರ್ದು ಅಂತೇಳಿ. ಈಗ ಅವರು ಅದೇ CS ಅವರು ಇವರ ಗಮನದಲ್ಲಿದೆ ಎಷ್ಟು ಜನ ಎಷ್ಟು ಅಂತೇಳಿ. ಇವಾಗ ಏನದ ಉಪಾಧ್ಯಕ್ಷರು ಚಾರ್ ಕೊಟ್ಟಿದ್ದಾರೆ ಅಲ್ಲಿ. ಅಲ್ಲ ಸರ್, ಅದು ಅವರು ಸರ್ಕಾರದವರು ಇದಕ್ಕೆಲ್ಲ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎನ್ಕ್ವೈರಿ ಮಾಡಿ ಅದು ಮಾಡಿದ್ಮೇಲೆ ಇವ್ರಿಗೆ ಇದು ತೆಗೆದಾರಲ್ಲ. ಅವ್ರು ಯಾವಾಗ ತಗೋ ಇಲ್ಲ ಪಿ.ಡಿ.ಒರು ನಮ್ಗೇನು ಹೇಳ್ತಾರೆ ಸರ್. ನನ್ನ ಹೆಸರು ಬಸವರಾಜ್ ಬಾಬು. ಬೀದರ್ ತಾಲೂಕಿನ ಅಲೆಂಬರ್ ಗ್ರಾಮ ಪಂಚಾಯಿತಿಯಲ್ಲಿ ನಿಯಮಬಾಹಿರವಾಗಿ ಪೂರ್ವ ಅನುಮೋದನೆ ಪಡೆದು ಅವಶ್ಯಕ್ಕಿಂತ ಹೆಚ್ಚುವರಿ ಸಿಬ್ಬಂದಿ ನೇಮಕಾತಿ ಮಾಡಿಕೊಂಡಿರುವ ಬಗ್ಗೆ ಹಾಲಿ ಅಧ್ಯಕ್ಷರು ಸದಸ್ಯತ್ವ ಅನರ್ಹಗೊಳಿಸುವ ಬಗ್ಗೆ ಮೊನ್ನೆ DPR ಇಲಾಖೆಯಿಂದ ನೋಟಿಸ್ ಜಾರಿಯಾಗಿತ್ತು. ಅದು ಶ್ರೀಮತಿ ತುಳಜಾಬಾಯಿ ಮಾಜಿ ಅಧ್ಯಕ್ಷರು, ಶ್ರೀ ರಿತೇಶ್ ಅಧ್ಯಕ್ಷರು ಮಾಜಿ, ಮಹಾದೇವಪ್ಪ ಚಂದ್ರಪ್ಪ ಮಾಜಿ ಅಧ್ಯಕ್ಷರು, ಶ್ರೀಮತಿ ಸವಿತಾ ಗಂಡ ಅಶೋಕ್ ಮಾಜಿ ಅಧ್ಯಕ್ಷರು, ಶ್ರೀಮತಿ ಸಾಯಿ ಚೈತನ್ಯ ಗಂಡ ಸಂಜು ಹಾಲಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಲೆಂಬರ್ ಇವರ ವಿರುದ್ಧ ಹೊರಿಸಲಾದ ಆರೋಪ ಹೆಚ್ಚುವರಿ ವಾಟರ್ಮ್ಯಾನ್ ತಗೊಂಡ ಸಲುವಾಗಿ ಅನುಮೋದನೆ ಇಲ್ಲದೆ ಹೆಚ್ಚುವರಿ ಪೂರ್ವ ಅನುಮೋದನೆಯಿಂದ ಹೆಚ್ಚುವರಿ ವಾಟರ್ಮ್ಯಾನ್ ತಗೊಂಡ ಸಲುವಾಗಿ ಸದಸ್ಯತ್ವವನ್ನು ರದ್ದುಪಡಿಸಿ ಸರ್ಕಾರ ಆದೇಶ ಬಂದ ಸಲುವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರು ತಾಲೂಕಿನ ಅಲೆಂಬರ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬೇಕಂತ ಆರ್ಡರ್ ಮಾಡಿದರು. ಎಲೆಕ್ಷನ್ ಆಫೀಸರ್ ನಮಗೆ ನೇಮಕ ಮಾಡಿದ ಸಲುವಾಗಿ ನಾವು 4ನೇ ತಾರೀಕು ನೋಟಿಸ್ ಜಾರಿ ಮಾಡಿ ಎಲ್ಲ ಸದಸ್ಯರ ಮೆಂಬರ್ಸ್ ಅವರಿಗೆ. ಅದು ತದನಂತರ 5ನೇ ತಾರೀಕು ಕೋರ್ಟ್ ಅಪೀಲ್ ಮಾಡಿದ್ರು ಅಂತ ಬಂತು. 15ನೇ ತಾರೀಕುವರೆಗೆ ಸೆಕೆಂಡ್ ಹಿಯರಿಂಗ್ ಆಗತ್ತಾನೆ ಹೆಲ್ಡಪ್ ಮೀನ್ಸ್ ಯಥಾಸ್ಥಿತಿ. 16ನೇ ತಾರೀಕುವರೆಗೆ ಹಿಯರಿಂಗ್ ಕ್ಲಿಯರ್ ಆಗಲಿಲ್ಲ ಅಂದರೆ ಎಲೆಕ್ಷನ್ ಆಗ್ತದೆ. ಒಟ್ಟು ಸಿಬ್ಬಂದಿ ನಮ್ಮ ಗ್ರಾಮ ಪಂಚಾಯತ್ ಅಲೆಂಬರ್ ಗ್ರಾಮ ಪಂಚಾಯತಿಗೆ ಬಿಲ್ ಕಲೆಕ್ಟರ್ 2, ಹೆಚ್ಚುವರಿಯಾಗಿ 1 ತಗೊಂಡಾರ. ವಾಟರ್ಮ್ಯಾನ್ 5, ಹೆಚ್ಚುವರಿಗೆ 3, ಟೋಟಲ್ ಹೆಚ್ಚುವರಿ 4 ಸ್ಟಾಫ್ ತಗೊಂಡಿದ್ದ ಸಲುವಾಗಿ 5 ಜನ ಅಧ್ಯಕ್ಷ ಸದಸ್ಯತ್ವ ರದ್ದು ಮಾಡಿದ ಆದೇಶ ಬಂದಿದೆ. ಮೊನ್ನೆ ಜಿಲ್ಲಾಧಿಕಾರಿಯಿಂದ ಗೊತ್ತುಪಡಿಸಿದ ಅಧಿಕಾರಿಯಾಗಿ ನನ್ನನ್ನು ನೇಮಿಸಿದ ಸಲುವಾಗಿ ನಾನು 16ನೇ ತಾರೀಕು ಈ ಎಲೆಕ್ಷನ್ ನೋಟಿಸ್ ಜಾರಿ ಮಾಡೀನಿ. ನಂಗೆ ಆರ್ಡರ್ ಬಂದಿದ್ದು 4ನೇ ತಾರೀಕು ಆರ್ಡರ್ ಮಾಡೀನಿ, 16ನೇ ತಾರೀಕು ಎಲೆಕ್ಷನ್ ಇರ್ತೀನಿ. ತದನಂತರ ಈಗ ಹೈಕೋರ್ಟ್ ಆದೇಶ ಏನು ಬರುತ್ತೆ ಅದರ ಪಾಲನೆ ಕಂಟಿನ್ಯೂ ಮಾಡ್ತೀನಿ. 6 ವರ್ಷ ಚುನಾವಣೆ ನಿಷೇಧ ಆಗಿದೆ.